ಅಣ್ಣ ಸರ್, ಇವರು ನಮ್ಮ ದೊಡ್ಡಪ್ಪನ ಮಗ ಸರ್, ಸೋಮಶೇಖರ ಸರ್. ಅವರು ಸರ್ ಹಾಳಾಗ್ತಾ ಇದೆ ಅಂತ ಅವನಿಗೂ ಸ್ವಲ್ಪ ಗಲಾಟೆ ಆಗಿತ್ತು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ವರ್ಡ್ ಆಫ್ ಮಾಧ್ಯಮ. ಸ್ನೇಹಿತರೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಕೊಂದ ಪಾಪಿ ಪತ್ನಿ. ಈ ಘಟನೆ ನಡೆದಿರುವುದು ಹೊಳೆನರಸೀಪುರ ತಾಲೂಕಿನ ಹಂಗರಹಳ್ಳಿಯಲ್ಲಿ. ಈ ಕೃತ್ಯ ನಡೆದು ಡಿಸೆಂಬರ್ 26ರಂದು ಈ ಕೃತ್ಯ ನಡೆದಿದೆ, ಆದರೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ಈಕೆಯ ಹೆಸರು ಅರ್ಚಿತಾ, ಈತನ ಪತಿ ಆನಂದ್ ಮೃತ ದುರ್ದೈವಿ. ಈತನ ಹೆಸರು ಸೋಮಶೇಖರ್, ಆನಂದ್ನ ದೊಡ್ಡಪ್ಪನ ಮಗನಾಗಿರ್ತಾನೆ. ಸೋಮಶೇಖರ್ನ ಹೆಂಡತಿ ಕಳೆದ 3 ವರ್ಷದ ಹಿಂದೆ ಸಾವನ್ನಪ್ಪಿರ್ತಾರೆ. ಪಾಪ ಆನಂದ್ ಸೋಮಶೇಖರನ್ನ ತಮ್ಮ ಮನೆಯಲ್ಲೇ ಇಟ್ಕೊಂಡು ಸ್ವಲ್ಪ ದಿನ ನೋಡ್ಕೋತಾರೆ. ಆನಂದ್ ಮತ್ತು ಅವರ ಪತ್ನಿ ಅರ್ಚಿತಾ ಇಬ್ರು ಸೋಮಶೇಖರನ್ನ ತಮ್ಮ ಮನೆಯಲ್ಲೇ ಇಟ್ಟುಕೊಂಡು ಸ್ವಲ್ಪ ದಿನ ನೋಡ್ಕೋತಾರೆ. ಆ ಸಮಯದಲ್ಲಿ ಆನಂದ್ನ ಪತ್ನಿ ಅರ್ಚಿತಾ ಮತ್ತು ಸೋಮಶೇಖರ್ ನಡುವೆ ಪ್ರೀತಿ ಶುರುವಾಗುತ್ತೆ. ಅದು ಅಕ್ರಮ ಸಂಬಂಧಕ್ಕೆ ತಿರುಗುತ್ತೆ. ಈ ಸಂಬಂಧ ಆನಂದ್ಗೆ ಗೊತ್ತಾಗುತ್ತೆ. ಇದರಿಂದ ಮನೆಯಲ್ಲಿ ಆಗಾಗ ಜಗಳವೂ ಸಹ ಆಗ್ತಾ ಇರುತ್ತೆ. ತಮ್ಮ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ದ ಆನಂದ್ನ ಮುಗಿಸಲು ಪತ್ನಿ ಅರ್ಚಿತಾ ಸಂಚನ್ನ ರೂಪಿಸ್ತಾರೆ. ಈ ಕೃತ್ಯವನ್ನು ಸೋಮಶೇಖರ್ ಮುಖಾಂತರ ಮಾಡಿಸ್ತಾಳೆ. ಡಿಸೆಂಬರ್ 26ರಂದು ಸೋಮಶೇಖರ್ ಆನಂದ್ಗೆ ಆಗ ರಾತ್ರಿ ಸಮಯವಾಗಿರುತ್ತೆ, ಫೋನ್ ಮಾಡಿ ತನ್ನ ಬಳಿ ಕರೆಸಿಕೊಳ್ತಾನೆ. ರಾತ್ರಿ ಕಂಠಪೂರ್ತಿ ಕುಡಿಸಿ ಹೇಮಾವತಿ ಎಡದಂಡೆ ನಾಲೆಗೆ ತಳ್ಳಿ ಹತ್ಯೆವನ್ನ ಮಾಡ್ತಾನೆ. ಕೊಲೆ ಮಾಡಿ ಆತ್ಮಹತ್ಯೆ ಎಂದು ಬಿಂಬಿಸಲು ಯತ್ನಿಸುತ್ತಾರೆ ಇವರಿಬ್ರು. ಅದಾದ ಬಳಿಕ ಆನಂದ್ನ ಪತ್ನಿ 2 ದಿನ ಸುಮ್ಮನೆ ಇದ್ದು ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ಗೆ ದೂರನ್ನ ನೀಡ್ತಾಳೆ, ತನ್ನ ಗಂಡ ಕಾಣೆಯಾಗಿದ್ದಾನೆ ಎಂದು. ಅದಾದ ಬಳಿಕ ಪೊಲೀಸರು ಹುಡುಕಾಟವನ್ನ ಮಾಡ್ತಾರೆ. ನಾಲೆಯಲ್ಲಿ ಈತನ ಮೃತದೇಹ ಸಿಗುತ್ತೆ. ಪತ್ತೆ ಹಚ್ಚಿದ ತಕ್ಷಣ ಪೊಲೀಸರು ಆನಂದ್ ಮನೆಗೆ ಕಾಲ್ ಮಾಡಿ ಆನಂದ್ನ ಮೃತದೇಹ ಸಿಕ್ಕಿದೆ ಅಂತ ಫೋನ್ ಮಾಡ್ತಾರೆ. ಅದಾದ ಬಳಿಕ ಅವರೆಲ್ಲರೂ ಬರ್ತಾರೆ. ಆಗ ಪತ್ನಿ ಅರ್ಚಿತಾ ತನ್ನ ಗಂಡನನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಗ್ರಾಮಸ್ಥರು ಮತ್ತು ಸಂಬಂಧಿಕರಿಗೆ ಸ್ವಲ್ಪ ಸಂಶಯ ಬರುತ್ತೆ. ಆಗ ಅವರು ಮತ್ತೆ ದೂರನ್ನ ನೀಡ್ತಾರೆ. ಅದಾದ ಬಳಿಕ ಗೊತ್ತಾಗುತ್ತೆ ಇವರೇ ಆ ಕೊಲೆಯನ್ನ ಮಾಡಿರೋದು ಅಂತ. ಹೇಳಿದ್ದ ಈ ಸೋಮಶೇಖರ ನಾನು ನಮ್ಮ ಅಣ್ಣ ನನ್ನ ಹೆಂಡತಿಯ ಸ್ವಲ್ಪ ಇದು ಮಾಡ್ತಾ ಇದ್ದಾನೆ, ಇವನಿಂದ ನನ್ನ ಸಂಸಾರ ಹಾಳಾಗ್ತಾ ಇದೆ ಅಂತ ಅವನಿಗೂ ಸ್ವಲ್ಪ ಗಲಾಟೆ ಆಗಿತ್ತು. ಮದುವೆಗೆ ಒಂದು 12-13 ವರ್ಷ ಆಗಿತ್ತು. ಅವ್ರ ಹೆಂಡತಿ ಸತ್ತಾದ್ಮೇಲೆ ಅಭಿಲಾಷ ಸೋಮಶೇಖರ್ ಅವ್ರ ಹೆಂಡತಿ ಸತ್ತಾದ್ಮೇಲೆ ಇವನೇ ಸ್ವಲ್ಪ ದಿವಸ ಇಲ್ಲೇ ಇದ್ದ. ಇವರೇ ಆನಂದ್ ಹೆಂಡತಿ ಎಲ್ಲ ಊಟ ತಿಂಡಿ ವ್ಯವಸ್ಥೆಲ್ಲ ಇಲ್ಲೇ ಮಾಡೋದು. ಅವರಿಗೆಲ್ಲ 1-2 ವರ್ಷ ಇಲ್ಲೇ ಆರೈಕೆ ಇದು ಮಾಡ್ತಿದ್ರು. ಹೆಂಡತಿ ಇಲ್ವಲ್ಲ ನಮ್ಮ ಅಣ್ಣನಿಗೆ ಅಂತ ಇವರೇ. ಆಗ ಅವ್ನು ನನಗೆ ಹೇಳಿದ ಒಂದ್ಸತಿ, ಏನೋ ನೋಡಿದ್ನೇನೋ ನಮ್ಮ ಭಾವ ನನಗೊಂದ್ಸತಿ ಹೇಳಿದ್ದ, ನಮ್ಮ ಅರ್ಕಲವಾಡಿ ಬಂದ್ಬಿಟ್ಟು, ನೋಡ್ರಿ ಬಾವ ನಿಮ್ಮ ಜೊತೆ ಏನೋ ಒಂದು ಮಾತಾಡ್ಬೇಕು ನಾನು, ಬನ್ನಿ ಸೋಮ ಹಿಂಗೆ ಮಾಡ್ತಿದ್ದಾನೆ, ನಾನೇನೋ ಊಟ ತಿಂಡಿ ಹಾಕಿ ನಮ್ಮ ಮತ್ತಿಗೆ ಸತ್ತವಳಲ್ಲ ಅಂತ ಊಟ ತಿಂಡಿ ಹಾಕಿ ನಾನು ನೋಡ್ಕೊಂಡ್ರೆ ನನ್ನ ನೆಡ್ತಿನ ಈ ಥರ ಇಟ್ಕೊಂಡವನು ಇವನು, ಕೇಳಕ್ಕೆ ಹೋದ್ರೆ ವಾದ ಮಾಡ್ತಾನೆ, ಜಗಳ ಮಾಡ್ತಾರೆ, ಏನು ಮಾಡೋದು ಅದಕ್ಕೆ ಅಂತವ. ಹಾಗಾಗಿ ನಾನು ಏನು ಮಾಡ್ತೀಯ, ಏನು ಹೇಳಕ್ಕೆ ಹೋಗ್ಬೇಡ, ಮರ್ಯಾದೆ ಹೇಳಾಗುತ್ತೆ, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬುದ್ಧಿ ಹೇಳ್ಕೊಂಡು ಸಂಸಾರ ಸಾಕಿ ಹೋಗಿ ಅಂತವ. ಅವನು ನಾನು ಜಗಳ ಹೊಡಿತೀನಿ ಬಡಿತೀನಿ ಅಂದಿದ್ದ ಇವನು ಆನಂದ, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತವ. ಇವನು ಇಲ್ಲಿಂದವ ಆಮೇಲೆ ಊರಿಗೆ ಹೋದ ಬೇರೆ ಕಡೆ, ಇಲ್ಲಿ ಅವನು ಅವ್ರ ಅತ್ತೆ ಊರಿಗೆ, ಅಲ್ಲೆಲ್ಲ ಮಕ್ಕಳೆಲ್ಲ ಸೆಟ್ಲಾದರು. ಅಲ್ಲಿಂದ ಆಗಾಗ ಬರೋನು ಹೋಗೋನು. ಯಾರು ಸೋಮಶೇಖರ ಇಲ್ಲಿಂದ 1-2 ವರ್ಷ ಇಲ್ಲಿ ಇದ್ದಾದ್ಮೇಲೆ ಇವನು ಜಗಳ ಮಾಡಿದ್ಮೇಲೆ ಅಲ್ಲಿಗೆ ಹೋದ. ಆಗಾಗ ಬರೋನು ಹೋಗೋನು, ಅವ್ನು ಇಲ್ದಿದ್ದಾಗ ಬರೋನು ಹೋಗೋನು. ಒಟ್ಟಿನಲ್ಲಿ ಚೆನ್ನಾಗಿದ್ದನು. ಇವನು ಈ ಥರ ಮಾಡಿದ್ರಂತೆ ನಮಗೆ ಗೊತ್ತಿಲ್ಲ. ನಮ್ಮ ಜೊತೆಲೇ ಹುಡುಕ್ತಾ ಬಾಡಿ ಎಲ್ಲನೂ ಬಂದ. ನೋಡಿ ಬಂದು ನಾನು ಬರೋದು ಮುಂಚೆ ಇದೇ ಸ್ಪಾಟಲ್ಲಿ ಹಿಂದೆ ಹೆಲ್ಮೆಟ್ ಹಾಕಿ ಬಂದಿದ್ದೆ. ನಿಮಗೆ ವಿಡಿಯೋ ನಾನು ಮಾಡಿದ್ದು ಒಂದು ಸ್ವಲ್ಪವ ಇದೇ ಗೊತ್ತಿಲ್ದಂಗೆ ಅವನೇ ನಮ್ಮ ಜೊತೆ ರಾತ್ರಿ 2 ಗಂಟೆ ಎಲ್ಲನೂ ಹುಡುಕ್ತಾ. ನೋಡಿದರೆ ಬಾಡಿ ಸಿಕ್ಕಿದ ತಕ್ಷಣ ಏನು ಹೇಳಿದೆ, ಇವನ್ನೆಲ್ಲ ನಾವು ಬಾಡಿ ಸಿಕ್ಕೈತಲ್ಲ ಸ್ವಂತ ಅಣ್ಣ ಆದನು ಫಸ್ಟ್ ತಮ್ಮನ ಮುಖ ನೋಡ್ತಾರೆ. ಇವನು ಸೈಡಲ್ಲಿ ಹೋಗಿ ಫೋನಲ್ಲಿ ಗುಸುಗುಸು ಮಾತು, ಕ್ರಿಶ್ಚಿಯನ್ ಸಂಪ್ರದಾಯ ಪ್ರಕಾರ ನಾವು ಮಣ್ಣು ಮಾಡೋಣ, ಪೆಟ್ಟಿಗೆ ತರಿಸ್ತಾನ ಅಂದ. ಯಾಕೆಂದರೆ ಅನುಮಾನ ಇವನಿಗೆ ಆಗಿದೆ, ನಾನು ಸಾಯಿಸಿದ್ದೀನಿ, ಸಿಕ್ಕಾಕೊಬಿಡ್ತೀನಿ ಕೇಸ್ ಆದರೆ ಅಂತವ. ಹಾಗಾಗಿ ನಾವು ಊರು ಹುಡುಗರೆಲ್ಲವ ಅನುಮಾನಗೊಂಡು ಬೇಡ ಇದೆಲ್ಲ ಮಾಡೋದು, ಇದೇನೋ ಇದು ಸಂಚು ನಡೆದಿದೆ, ಇದು ಇವ್ನು ಸಾಯೋ ವ್ಯಕ್ತಿನೇ ಅಲ್ಲ ಅಂತ ನಮಗೆ ಗೊತ್ತು. ಯಾಕೆಂದ್ರೆ ಅವನು ಅಂಥ ಹುಡುಗ, ಅವನು ಸಾಯಂಗಿದ್ರೆ ಯಾವಾಗ ಸಾಯ್ತಿದ್ದ. ಚಿಕ್ಕ ಹುಡುಗನಲ್ಲಿ ಅವನು ಎಂಥ ಮರದ ಮೇಲಿಂದ ಬದುಕಿ ಬಂದಂಥ, ಸಾವನ್ನೇ ಗೆದ್ದು ಬಂದಂಥವನು ಅವನ ವ್ಯಕ್ತಿ. ಅವನು ಆ ಥರ ಇದ್ದವನು.
ಅವನು ಆ ಥರ ವ್ಯಕ್ತಿನ ಸಾಯಲ್ಲ ಅಂತ ನಮಗೆ ಅನುಮಾನ ಬಂತು. ನಾವು ಎಲ್ಲರಿಗೂ ಹೇಳಿದೆ, ಯಾರು ಸತ್ತೋದ್ರೆ ಹೇಳೋಣ, ಯಾಕ್ರಿ ಸಾಯ್ಬೇಕು, ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು, ಸತ್ತೇನು ಸಿಗುತ್ತೆ ಅಂತ. ಮಲ್ಡ್ರಿ ಸಂಚು ಮಾಡಿ ಎಣ್ಣೆ ಕುಡಿಸಿ ಸರ್ ಇವನು ಒಬ್ಬನೇ ಫೋನ್ ಮಾಡಿ ಬರೋಕೆ ಕೇಳ್ಕೊಂಡಿದ್ದಾನೆ. ಇವನು ಎಣ್ಣೆ ಕುಡಿಯಂಗಿದ್ದರೆ ಬಾರ್ಗಳಲ್ಲೇ ಜಾಸ್ತಿ ಕುಡಿಬೋದಿತ್ತಲ್ಲ, ಬೈಲಲ್ಲಿ ಕುಡಿಬೋದಾಗಿತ್ತು. ಇವನು ಕಟ್ಟೆ ಮೇಲೆ ಕರೆಕ್ಟಾಗಿ ಕೂರಿಸಿ ಒಂದೇ ಸತಿ ಸಾಯಿಸ್ಬೇಕು ಅಂತ ಅವನು ಐಡಿಯಾ ಮಾಡೇ ಬಂದು ಕುಡಿಸಿ ಹಂಗೆ ಪಲ್ಟಾಯಿಸಿದ್ದಾನೆ. ಅವತ್ತು ತುಂಬ ನೀರು ಜಾಸ್ತಿ ಇತ್ತು. ಕುಡಿಬೇಕು ಅಂದಿದ್ರೆ ಎಲ್ಲಾರ ಕುಡಿಬೋದಾಗಿತ್ತು, ಬೈಲಲ್ಲಿ ಕೂತ್ಕೊಂಡು ಕುಂತು ಮಾತಾಡ್ಬೋದಾಗಿತ್ತು. ಇಂಥವ ಅಪಾಯಕಾರ ಜಾಕೆ ಯಾರು ಬರಲ್ಲ. ಕೊಲೆ ಮಾಡ್ಬೇಕಂತ ಸಂಚು ಮಾಡ್ಕೊಂಡು ಮಾಡಲೇಬೇಕು ಇವತ್ತಂತ ಅವನು ಬಂದು ಮಾಡಿರೋದು. ಅವನು ಕುಡಿಯಲ್ಲ ಸರ್, ಅವನು ಕುಡಿಸ್ತಾನೆ, ಕುಡಿಯಲ್ಲ ಅವನು. ಸರ್ ಇವನ ಮೇಲೆ ಇವನು ಕಠಿಣವಾದ ಕ್ರಮ ತಗೋಬೇಕು. ಕೊಲೆ ಮಾಡಿ ಸಾಯಿಸ್ಬೇಕು ಅಂತಲೇ ಅವನು ಸಂಚು ಮಾಡ್ಕೊಂಡೆ ಬಂದಿರೋದು, ಇವನು ಕುಡಿಸಿರೋದು ಫುಲ್ ಆ ಪಾಟ್ಲು ಎಣ್ಣೆ ಕುಡಿಸಿ ಎಲ್ಲನೂ ಇವನು ಇದು ಮಾಡಿ ಇವ್ನ ಪಾಡಿಗೆ ಇವ್ನು ಡ್ಯೂಟಿಗೆ ಬೆಳಗ್ಗೆ ಹೋಗ್ಯವನೆ, ಮತ್ತೆ ಮಾರನೇ ಬೆಳಿಗ್ಗೆ ಸಂಬಂಧಿಕರುಗಳ ಜೊತೆ ಬಂದು ಅದೇ ಥರ ಹುಡುಕಿದ್ದಾನೆ. ಅವ್ರ ಹೆಂಡತಿ ಕೂಡ ಘಟನೆ ಆದಾಗ ಏನಾರು ಹೆಣನ ಇದು ಮಾಡಬಾರ್ದು ಅಂತ ಅವರು ವಿರೋಧ ಮಾಡಿದ್ರು. ಏನಂತಂದರೆ ಈ ಕೇಸ್ ಏನು ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ಕೇಸ್ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ನನ್ನ ಗಂಡನ ಕುಯ್ಸೋದು ಬೇಡ, ತಗೊಬರ್ರಪ್ಪ ಆಗೋದಾಗಿದೆ ಅಂತವ ಹೇಳಿದ್ಲು. ನಾವೆಲ್ಲ ಅನುಮಾನಗೊಂಡು ಬೇಡ ಅಂತ ಹೇಳಿ ಮಾಡಲೇಬೇಕು, ಇದು ತನಿಖೆ ಮಾಡಿಸ್ಲೇಬೇಕು ಅಂತ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಊರವರಿಗೆ ಅನುಮಾನ ಬರೋಕ್ಕೆ ಏನು ಕಾರಣ? ಸರ್ ಅನುಮಾನ ಬರೋಕೆ ಆ ವ್ಯಕ್ತಿ ಬಗ್ಗೆ ಅಷ್ಟು ಗೌರವ ಇತ್ತು ಸರ್. ಅವನು ಆ ಥರ ಸಹಾಯ ವ್ಯಕ್ತಿ ಎಲ್ಲ, ಅವನು ಅನುಮಾನ ಇತ್ತು ಸರ್. ಎಲ್ಲ ಈಗಂತಲ್ಲ ಅವ್ನು ಹೇಳ್ಕೊಂಡಿದ್ನಲ್ಲ ಸರ್, ನನ್ನ ಕೈಲೇ 2 ವರ್ಷದಿಂದ ಹೇಳಿದ್ನಲ್ಲ, ಈ ಥರ ಸೋಮಶೇಖರ ನಮ್ಮ ಸಂಸಾರದಲ್ಲಿ ಇವನಿಂದಲೇ ಬಿರುಕು ಬಂದಿರೋದು, ನಾವು ಚೆನ್ನಾಗಿದ್ದೀವಿ ಅಂತವ ಅವನು ಹೇಳಿದ್ದ. ನಾವು ಚೆನ್ನಾಗಿರ್ತೀವಿ, ಇವನಿಂದ ನಂಗೆ ತೊಂದರೆ ಆಯ್ತಿತ್ತು ಜೀವನದಲ್ಲಿ ಅಂತ ಹೇಳಿದ್ದ ಅವನು. ಹೆಂಡತಿ ಸೂಪರ ಚೆನ್ನಾಗಿ ನೋಡ್ಕೊತಿದ್ದ ಸರ್, ಭಾರಿ ಚೆನ್ನಾಗಿದ್ದ. ಈಗೆಲ್ಲ ನನ್ನ ಕೈಲಿ ಹೇಳ್ತಾನೆ, ನನ್ನ ಹೆಂಡತಿಗೆ 3 ಲಕ್ಷ ರೂಪಾಯಿ ಬೆಳೆ ಮಾಡಿಸಿದ್ದೀನಿ ಕಣ್ರಿ, ಈ ಥರ ಚಿನ್ನ ಮಾಡ್ತೀನಿ ಕಣ್ರಿ. ನಮ್ಮನ್ನೇ ಕೇಳೋನು, ಆಗ ನಾನು ಕಷ್ಟದಲ್ಲಿದ್ದೆ, ಹಣಕಾಸು ಸಹಾಯ ಬೇಕು, ನಾನು ಕೇಳ್ರಿ ಬಾಗ ಆಗ್ಲಂಗೆ ಇದು ಮಾಡ್ಕೋಬೇಡಿ ಈಗ ನಾನು ಅನ್ಸ್ತಾರೆ. ಚೆನ್ನಾಗಿದ್ದ, ಮನೆ ಕಡೆ ಎಲ್ಲ ಅದ್ಭುತವಾಗಿ ಚೆನ್ನಾಗಿದ್ದ. ಮಾತ್ರ ಈಗ ಆಗ ಬಡತನದಲ್ಲಿದ್ದ, ಈಗ ತುಂಬ ಚೆನ್ನಾಗಿದ್ದ. ಒಟ್ಟು ಎಲ್ಲ ಇವನ್ನ ಇದು ಮಾಡಿ ಅವಳಿಗೋಸ್ಕರ ಸೋಮಶೇಖರನನ್ನು ಬೇಕು ಅಂತಲೇ ಕೊಲೆ ಮಾಡಿ ಹಾಕ್ಬಿಟ್ಟೆ ಸರ್. 2 ಮಕ್ಕಳು, ಆನಂದ್ಗೆ ಚಿಕ್ಕ ಮಕ್ಕಳು ಸರ್. ಆನಂದ ನಮ್ಮ ಅಣ್ಣ ಸರ್, ಇವರು ನಮ್ಮ ದೊಡ್ಡಪ್ಪನ ಮಗ ಸರ್, ಸೋಮಶೇಖರ ಸರ್. ಅವರು ಸರ್, ಇವರು ಚೆನ್ನಾಗೇ ಇದ್ರು ಸರ್, ಚೆನ್ನಾಗೇ ಇದ್ದು. ಅವ್ರಿಗೆ ಭಾಳ ಶಿಕ್ಷೆ ಆಗಬೇಕು. ನಮ್ಮ ಅಣ್ಣಗೆ ಎಷ್ಟು ನರಕ ಕೊಟ್ಟು ಕೊಲೆ ಕೊಟ್ಟು ಸಾಯಿಸವನೆ, ಅವನಿಗೆ ಸಖತ್ತು ಶಿಕ್ಷೆ ಆಗಬೇಕು ಸರ್. ನಮ್ಮ ತಾಯಿ ಒಬ್ಬರೇ ಸರ್ ಇರೋದು, ಅವ್ರಿಗೆ ನಮ್ಮ ತಾಯಿಗೆ ಸ್ಟ್ರೋಕ್ ಥರ ಆಗೈತೆ. ನಮ್ಮ ಅಣ್ಣ ಒಬ್ಬರೇ ಸರ್ ಇದ್ದಿತ್ತು, ಅವ್ರಿಗೆ ಕಿವಿನೂ ಕೇಳಲ್ಲ. ನನ್ನ ತಂಗಿ ಒಬ್ಬಳೇ ಸರ್, ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ನಮ್ಮ ಅಣ್ಣಗೆ ಈ ಥರ ಮೋಸ ಮಾಡ್ಯವ್ರೆ ಅಂದರೆ ಅದೇ ಥರ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ಅಂದರೆ ಅವ್ನು ಹೆಡ್ತಿ ಬೇಕಿತ್ತು ಅವನಿಗೆ, ಸೋಮಶೇಖರ ಅವ್ರಿಗೆ. ಅವ್ರ ಹೆಡ್ತಿ ಸತ್ತೋಯ್ತು ಸರ್. ಅವ್ರ ಹೆಡ್ತಿ ಸತ್ತೋದ್ಮೇಲೆ ಅವರು ಇನ್ನೊಬ್ರನ್ನ ಕಟ್ಕೊಂಡು ಮದುವೆ ಆಗಬೇಕಿತ್ತು. ಅವರು ಸೋಮಶೇಖರ ಅವರು ನಮ್ಮ ಮನೆಗೆ ಬರೋರು ಹೋಗೋರು, ಅವ್ರಿಗೆ ಇವ್ರು ಬೇಕಿತ್ತ ಸರ್, ಸೋಮಶೇಖರ್ಗೆ ಹೆಡ್ತಿ ಬೇಕಿತ್ತು ಸರ್. ಅದಕ್ಕೆ ಬಂದು ಹೋದ್ರು ಸರ್. ಅದಕ್ಕೆ ಸೋಮಶೇಖರ ಅವರು ಅವ್ರಿಗೆ ಶಿಕ್ಷೆ ಇದು ಮಾಡ್ಬೇಕಾಯ್ತು ಸರ್. ನಮ್ಮ ಅಣ್ಣಗೆ ತೊಂದರೆ ಕೊಟ್ಟಿರೋದ್ರಿಂದ ಅವ್ರಿಗೆ ಜೈಲ್ ಶಿಕ್ಷೆ ಆಗ್ಲೇಬೇಕು ಸರ್. ಅವ್ರು ಬಿಡುಗಡೆ ಮಾಡಬೇಡಿ ಸರ್. ಈಗ ನಮ್ಮಿಬ್ಬರ ಸಂಬಂಧಕ್ಕೆ ಇವ್ರು ತೊಂದರೆ ಆಗ್ತಾರೆ ಅಂತ ಇವ್ರನ್ನೇ ಸಾಯಿಸ್ಬಿಟ್ಟು. ಹೌದು ಸರ್, ನಮ್ಮಿಬ್ರು ಅವ್ರಿದ್ರೆ ನನಗೆ ಹಿಂಸೆ ಆಯ್ತದೆ. ನಮ್ಮಿಬ್ರು ತೊಂದರೆಗೆ ನಿನ್ ಗಂಡ ಅಡ್ಡಿ ಮಾಡ್ತಾವನೆ, ನಾನು ನಿನ್ ಗಂಡನೇ ಕೊಲೆ ಮಾಡ್ತೀನಿ ಅಂತ ಮಾಡ್ಸಿರೋದು ಸರ್. ಇದು ಯಾವ ರೀತಿ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿರಂಗೆ, ಹೆಂಗ್ ಮಾಡಿದಾರೆ ಅಂತ ನಮಗ್ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಸರ್. ಅವ್ರು ಹೆಂಗ್ ಮಾಡ್ಯವ್ರೆ ಅಂತ ಗೊತ್ತಿಲ್ಲ ಸರ್. ಅವ್ನ ಕೈಲೇ ಬಾಯಿ ಬಿಡಿಸ್ಬೇಕು ಸರ್. ಅದರಿಂದ ಸತ್ಯ ನಮಗ್ ಗೊತ್ತಾಗಬೇಕು ಸರ್. ಅವ್ರು ಬಾಯಿ ಬಿಡಿಸಿ ನನಗೆ ಹೇಳ್ಬೇಕು ಸರ್. ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಸರ್, ಹೆಂಗ್ ಸಾಯಿಸವ್ರಿ ಏನಂತ. ಹೌದು ಸರ್, ನಮಗೆ ಗೊತ್ತಿಲ್ಲ ಸರ್. ನಮಗೆ ಹಿಂಗ್ ಕಾಣಿ ಆಗ್ಯವ್ರೆ. ನಾವು ಇದ್ದಿತ್ತು, ನನ್ನ ಗಂಡನ ಮನೆಯಲ್ಲಿ ನಾನಿದ್ದಿತ್ತು, ನಾನು ಅಲ್ಲಿದ್ದೆ. ಅಲ್ಲಿಂದ ನಿಮ್ಮ ಅಣ್ಣ ಹಿಂಗ್ ಕಾಣಿ ಆಗ್ಯವ್ರೆ ಅಂತ ನಮಗೆ ಹೇಳಿದ್ರು. ನಾವು ಇವತ್ ನೈಟ್ ಕಾಣಿ ಆಗಿದ್ದಾರೆ. ನಾವು ಮಾರನೇ ಬೆಳಗ್ಗೆ 3 ಗಂಟೆ ಹೊತ್ತಿಗೆ ನಮ್ಮ ಮನೆಗೆ ಬಂದೆ ಸರ್. ನನಗೆ ನಮ್ಮ ಅಣ್ಣ ಕಳ್ಕೊಂಡು ನಾನು ಬದುಕಕ್ ಆಗಲ್ಲ ಸರ್. ನನಗೆ ನಮ್ಮ ಅಣ್ಣ ಬೇಕು ಸರ್. ಅಷ್ಟು ಸಂಕಟ ಆಯ್ತೈತೆ ನಮ್ಮ ಅಣ್ಣನ. ನಾನು ಅಷ್ಟೇ ಚೆನ್ನಾಗಿದ್ದೆ ಸರ್. ನನಗೆ ನಮ್ಮ ಅಣ್ಣಗೆ ಒಳ್ಳೆ, ಅಯ್ಯೋ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅವ್ನು ಹೆಂಗ್ ಫಲ ಮಾಡೋಣ. ಅವ್ರಿಗೆ ಹಂಗೆ ನಮ್ಮ ಅಣ್ಣಗೆ ಗೆಜ್ಜಿ ಹಂಗ್ ಸಾಯಿಸವ್ರೆ. ಅವ್ರಿಗೆ ಹಿಂಸೆಯಿಂದವ ಅವನಿಗೂ ಅದೇ ತರ ಹಿಂಸೆ ಕೊಟ್ಟು ಸಾಯಿಸ್ಬೇಕು ಸರ್ ನಮಗೆ. ಸ್ನೇಹಿತರೆ, ನೋಡ್ಕೊಂಡು ಬಂದ್ರಲ್ಲ ಹೇಗಾಯ್ತು ಅಂತ. ಸ್ನೇಹಿತರೆ, ನಮ್ಮ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ಇಲ್ಲ ಅಂದ್ರೆ ಈ ರೀತಿ ಪ್ರಕರಣಗಳು ದಿನೇ ಹೆಚ್ಚಾಗ್ತಾನೆ ಇರ್ತವೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.